ಟಾಪ್ 10 ಫನ್ನಿ ಇನ್ಸ್ಟಾಗ್ರಾಮ್ ರೀಲ್ಸ್ ಪಾರ್ಟ್ 2. ಹಣ ಬಂದ ಮನೇಲಿ ಇಬ್ಬರೇ ಇದೀವಿ, ಒಳ್ಳೆ ಎಗ್ ರೈಸ್ ಮಾಡ್ಕೊಳ್ಳೋಣ. ಮಾಡ್ತೀಯಾ? ಹೇಳ್ಕೊಡ್ತೀನಿ. ಒಂದ್ ವಿಡಿಯೋ ಪ್ಲೇ ಮಾಡ್ತೀನಿ, ಅದ್ರಲ್ಲಿ ಅವ್ರು ಏನ್ ಹೇಳ್ತಾರೋ ಅದನ್ನ ಮಾಡ್ಬೇಕಾಯ್ತಾ? ರೆಡಿನಾ? ಪ್ಲೇ ಮಾಡ್ತೀನಿ, ಕೇಳಿಸ್ಕೊ. ಬಾಣಲಿಗೆ 2 ಟೇಬಲ್ ಸ್ಪೂನ್ಷ್ಟು ಎಣ್ಣೆನ ಹಾಕಿ ಎಣ್ಣೆನೂ ಸಹ ಬಿಸಿ ಹಾಕು. ಇದು ಇಲ್ಲೇ ಇರ, ಏನೇನು ಮಾಡಿ ಅದು ಚೂಪದ ನೋಡ್ಕೊಂಡು. ಅಕ್ಕ ಈಗ ಇದು ಎಷ್ಟಕ್ಕೆ ಹೊರಗೆ ಹೊಂಟಿವಿ ಈಗ? ಡೋಂಟ್ ಟಾಕ್ ಇನ್ ಕನ್ನಡ, ಹಿ ಅಂಡರ್ಸ್ಟ್ಯಾಂಡ್ಸ್ ಎವ್ರಿಥಿಂಗ್. ಅದಕ್ಕೆ ಏನಾಯ್ತು? ಹಿ ಈಸ್ ನಾಟ್ ಕಮಿಂಗ್ ವಿತ್ ಅಸ್. ವೇದು ಕರ್ಕೊಂಡು ಹೊಂಟಿಲ್ಲ ಓಕೆ ಓಕೆ, ಗಾಟ್ ಇಟ್. ಓನ್ಲಿ ವಿ ಆರ್ ಗೋಯಿಂಗ್, ಹಿ ವಿಲ್ ಬಿ ವಿತ್ ಅಜ್ಜಿ. ಯಾ ಈಗ ಏನು ಇದು, ವೆನ್ ಆರ್ ವಿ ಗೋಯಿಂಗ್, ವೆನ್ ಈಸ್ ಜೀಜು ಕಮಿಂಗ್? ಐ ವಿಲ್ ಕಾಲ್ ಹಿಮ್ ಅಂಡ್ ಆಸ್ಕ್. Okay, what time? ಕೇಳ್ತೀನಿ. ವಿಚ್ ಮಾಲ್ ವಿ ಆರ್ ಗೋಯಿಂಗ್? ಏನಾತಕ್ಕ ಇಂಗ್ಲೀಷ್ದಾಗ ಮಾತಾಡಿದಿಲ್ಲ ಈಗ? ಯಾರಂದ್ರೆ ಮಾಲ್ ಇಲ್ಲ ಹೊಂಟಿಲ್ಲ. ಹುಚ್ಚ ಮಾಮ ಅವೇನಂತ. ಹಿ ಅಂಡರ್ಸ್ಟ್ಯಾಂಡ್ಸ್ ದ ವರ್ಡ್ ಸ್ಟುಪಿಡ್ ಇಡಿಯಟ್. ಇಲ್ಲ ವೇದು, ಯಾರೋ ಅಂದಿಲ್ಲ, ನೀನು ಬಿಟ್ಟು ಯಾಕೆ ಹೋಗ್ತೀನಿ ನಾನು? ಮಾಲಿಗೆ ಮಾಲ್ ಅಲ್ಲಾರ ಸ್ಮಶಾನ ಅನ್ಬೇಕನ? ಪ್ರತಿಯೊಂದು ನಮ್ಗೆ ಅವರೇ ಮಾಡ್ತಾ ಇರೋರು. ಸಿದ್ದರಾಮಯ್ಯನವರು ನಮ್ಗೆ ಎಲ್ಲಾನು ಮಾಡ್ಯಾರ. ಈಗ ಎಲ್ಲಕ್ಕೂ ನಮ್ಗೆ ಆರಾಟ ತಗೊಂಡಿವಿ, ನಮ್ಗ ಎಲ್ಲ ತಗೊಂಡಿವಿ, ಇಲ್ಲಿ ತಗೊಂಡಿವಿ. ಅವ್ರು ಕೊಡೋ ದುಡ್ಡನ್ನ ಏನ್ ಲೇಟ್ ಮಾಡಿಲ್ಲ, ಒಂದು ಚೀಟಿ ಹಾಕೊಂಡಿವಿ. ನಮ್ಗ ಅವರು ಸೌಲಭ್ಯ ಮಾಡ್ತಾರ. ಈಗ 4 ಅಲ್ಲಿ ಮಾಟಿ ತಗೊಂಡಿವಿ. ಎಷ್ಟು ವರ್ಷ ದುಡ್ಡು ಕೂಡಿಟ್ರಿ ಇದಕ್ಕೆ? ಈಗ ನಾವು ಚೀಟಿ ಹಾಕೊಂಡಿವಿ, ಬರೋ ದುಡ್ಡನ್ನೆಲ್ಲ ನಾವು 1 ರೂಪಾಯಿ ಮಾಡಿ 2,000 ಬರ್ತೀವಿ. ಈ ಮಂತ್ ಬಂತಾ? ಬಂದಿಲ್ಲ. ನಿಮ್ ಕಾರಣ ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಅಕ್ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ಕರೋನಾ ಬಂದು ಎಂತೆಂತವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರ. ಬ್ರೋ, ರಿಲೇಟಿವ್ಸ್ ಬಗ್ಗೆ ಹೇಳ್ರಿ. 7 ಜನ್ಮದ ಪುಣ್ಯ ಮಾಡ್ಕೊಂಡಿರ್ಬೇಕು ನೀವು ಅವ್ರನ್ನ ಪಡ್ಕೊಳಕ್ಕೆ. ಅವರಷ್ಟು ಸೆಲ್ಫ್ಲೆಸ್ ಜನ ನಿಮಗೆ ಸಿಗದೇ ಇಲ್ಲ ಲೈಫಲ್ಲಿ. ಅವ್ರ ಸ್ವಂತ ಮಗಂದೇನೆ 8ರಿಂದ 10 ಬ್ಯಾಕ್ಲಾಗ್ ಇರುತ್ತೆ. ಅವ್ರ ಮಗಳು ಇನ್ನೊಂದು 2-3 ತಿಂಗಳಲ್ಲಿ ಮನೆ ಬಿಟ್ಟು ಓಡೋಗಿ ಮದುವೆ ಆಗೋ ಸ್ಟೇಜಲ್ಲಿ ಇರ್ತಾಳೆ. ಅಂದ್ರೂ ಅವ್ರು ಬಂದು ನಿಮ್ಮ ಬಗ್ಗೆ ಕೇರ್ ಮಾಡ್ತಾರೆ. ಮಗ ಓದ್ತಿದ್ಯಾ ಚೆನ್ನಾಗಿ, ಪುಟ್ಟಿ 9 ಗಂಟೆ ಆಯಿತು, ಮನೆಯಿಂದ ಹೊರಗೆ ಹೋಗ್ಬೇಡ, ಏನು ಇನ್ಸ್ಟಾದಲ್ಲಿ ರೀಲ್ಸ್ ಎಲ್ಲ ಹಾಕ್ತಿದ್ಯಂತೆ, ಅಕೌಂಟ್ ಪ್ರೈವೇಟ್ ಮಾಡು, ಅದೆಲ್ಲ ಹಾಕ್ಬೇಡ. ನಿಮ್ಮ ಬಗ್ಗೆ ಕೇರ್ ಮಾಡ್ತಾರವರು. ಪುಟ ಏನು ದುಡ್ಡು ದುಡಿತಿದ್ಯಂತೆ, ಅಷ್ಟು ದುಡ್ಡು ದುಡಿಬೇಡ, ಕಣ್ಣಾಗುತ್ತೆ. ನಿಮ್ಮ ಬಗ್ಗೆ ಕೇರ್ ಮಾಡ್ತಾರವರು. ಪುಣ್ಯ ಮಾಡಿರ್ಬೇಕು ಅವ್ರನ್ನ ಪಡ್ಕೊಳಕ್ಕೆ. ಅಣ್ಣ, ರಾಲೆನ್ಸ್ ಅಣ್ಣ ಬಗ್ಗೆ ನಿಮ್ಮ ಒಪಿನಿಯನ್? ರಾಲೆನ್ಸ್ ಅಣ್ಣ ಒಬ್ರು ಸ್ವಾತಂತ್ರ್ಯ ಹೋರಾಟಗಾರರು. ದೇಶಕ್ಕೋಸ್ಕರ 3 ಯುದ್ಧನೂ ಹೋರಾಡಿದ್ದಾರೆ. ಕಾರ್ಗಿಲ್ ಅಲ್ಲಿ ಅವರು ಒಂದು ಕಾಲನ್ನ ಕಳ್ಕೊಂಡ್ರು. ಅವ್ರ ಜೊತೆ ಅವ್ರ ಟೀಮ್ ಬ್ಲಡ್ ಲೈನ್ ಅಂತ ಒಂದು ಟೀಮ್ ಇದೆ. ಅವರು ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ತುಂಬಾ ಹೋರಾಡಿದ್ದಾರೆ. ಅದಕ್ಕೆ ಅವ್ರ ಟೀಮ್ ಹೆಸರು ಬ್ಲಡ್ ಲೈನ್ ಅಂತ ಬಂತು. ಗಾಂಧಿ ತಾತನಿಂದ ಹಿಡಿದು ಇವತ್ತಿನವರೆಗೆ ನರೇಂದ್ರ ಮೋದಿ ಅವರು ಮೊನ್ನೆವರೆಗೆ ಪದ್ಮವಿಭೂಷಣ, ಪದ್ಮಶ್ರೀ ಹಾಗೂ ವಿಮಲ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ಹಲೋ, ರಮೇಶನ್ ಮನೇಲಿರೋ ಕೋಳಿ ಸುರೇಶನ್ ಮನೆಗೆ ಹೋಗ್ಬಿಟ್ಟು ಮೊಟ್ಟೆ ಇಕ್ಕುತ್ತೆ. ಇವಾಗ ಮೊಟ್ಟೆ ಯಾರ್ದು ಅಂತ ಹೇಳಪ್ಪ? ಮೊಟ್ಟೆ ಈಗ ಸುರೇಶನ್ದೆ. ಯಾಕಂದ್ರೆ ಕೋಳಿ ಸುರೇಶನ್ ಮನೇಲಿ ಬಂದಿರ್ತಲ್ಲ, ಯಾರ ಮನೇಲಿ ಬಂದ್ ಮೊಟ್ಟೆ ಇಡುತ್ತೋ ಅವ್ರದೇ ಮೊಟ್ಟೆ. ಇಲ್ಲ ಲೇ, ಇಲ್ವಾ? ಮತ್ತಿನ್ಯಾರ್ದು ಮೊಟ್ಟೆ? ಕೋಳಿದಲ್ಲಿ. ಈಗ ಒಂದ್ ಆನೆ ಈಜಾಡ ಕೆರೆ ಒಳಗೆ ಹೋಗುತ್ತೆ, ಆಚೆ ಹೆಂಗ್ ಬರುತ್ತೆ? ಹೆಂಗ್ ಬರುತ್ತೆ? ಹೆಂಗ್ ಹೋಗಿರುತ್ತೋ ಹಂಗೆ ವಾಪಸ್ ಬರುತ್ತೆ. ಇಲ್ಲ ಲೇ, ಮತ್ತೆ ಯಾವ ಆಗ್ಬಿಟ್ಟು ಆಚೆ ಬರುತ್ತಲೇ. ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಆ ಭಗವತ್ನ ನೋಡಿದ್ರೆ. ಒಬ್ಬ ಹುಡುಗ ಪ್ರತಿ ವರ್ಷ ಅವ್ನ್ ಬರ್ತಡೆಗೆ ಉಂಡಿಗೆ 1 ರೂಪಾಯಿ ಆಗ್ತಿದ್ನಂತೆ. 60 ವರ್ಷ ಆದ್ಮೇಲೆ ನೋಡಿದ್ರೆ ಅದ್ರಲ್ಲಿ ಬರೀ 12 ರೂಪಾಯಿ ಐತಂತೆ. ಹೆಂಗೆ ಅಂದ್ರೆ ಅವ್ನು ಯಾರ ಚಪ್ಪಲಿ ಇರ್ತಾನೆ, ಎತ್ಕೊಂಡಿರ್ತಾನೆ. ಇಲ್ಲ ಲೇ, ಮತ್ತೆ ಅವ್ನ್ ಬರ್ತಡೆ ಫೆಬ್ರವರಿ 29 ಇತ್ಲೇ. ನನ್ನ ಮಕ್ಕಳು ಒಂದೊಂದಲ್ಲ. ಓಕೆ, ಲಾಸ್ಟ್ ಅಂಡ್ ಫೈನಲ್ ಕೇಳ್ಕೊಂಬಿಡು. ಹೇಳು. ಒಬ್ಬ ಹುಡುಗಂಗೆ ಹೆವಿ ಶುಗರ್ ಇರುತ್ತೆ. ಡಾಕ್ಟರ್ ಅವ್ನ್ಗೆ ಸ್ವೀಟ್ ಬಿಟ್ಬಿಡು ಅಂತ ಹೇಳ್ತಾರೆ. ಅವನು ಲೈಫ್ ಪೂರ್ತಿ ಸ್ವೀಟ್ ತಿನ್ನಲ್ಲ.
ಯಾಕೆ ಹೇಳು? ಇದಕ್ಕೂ ಯಾವ್ದೋ ಉಲ್ಟಾ ಸೀದಾ ಆನ್ಸರೇ ಇರುತ್ತೆ ಪಕ್ಕ. ಯಾಕಂದ್ರೆ ಒಂದೇ ನಾನು ಹೇಳ್ತೀನಿ ಕೇಳು. ಯಾಕಂದ್ರೆ ಆವಾಗ್ಲೇ ಹೇಳದ್ನಲ್ಲ, ಅವನಿಗೆ ಶುಗರ್ ಇರುತ್ತೆ, ಡಾಕ್ಟರ್ ಇರ್ತಾರೆ, ಅದಕ್ಕೆ. ಹೊಟ್ಟೆ ಎಷ್ಟು ಉರ್ತಾವ್ರು ಇದ್ರೆ ನಾಷ್ಟಾ ಮಾಡೋ ಟೈಮ್ದಾಗ ಏನ್ ನಾಷ್ಟಾ ಮಾಡ್ಲೇನೋ ಅಂತ ಚಿಂತಿ, ಮನ್ಯಾಗ ಮಾಡ್ಕೊಳ್ಳಿ, ಹೊರಗೆ ಹೋಗ್ಲೇನೋ ಅಂತ ಚಿಂತಿ, ಹೊರಗೆ ಹೋಗೋದ ಡಿಸೈಡ್ ಮಾಡಿದ್ರೆ ಏನ್ ತಿನ್ಬೇಕು ಅನ್ನೋ ಚಿಂತಿ, ಏನ್ ತಿನ್ನೋದು ಡಿಸೈಡ್ ಮಾಡಿದ್ರೆ ಊಟದ ಟೈಮ್ ಆಗಿರ್ತದೆ, ಊಟದ ಟೈಮ್ದಾಗ ಊಟ ಮಾಡ್ಲಿೋ ನಾಷ್ಟಾ ಮಾಡ್ಲಿೋ ಅಂತ ಚಿಂತಿ, ಊಟದ ಟೈಮ್ದಾಗ ನಾಷ್ಟಾ ಮಾಡಿ ಸಂಜೆಗೆ ಹಸಿವೆ ಆದಾಗ ಈಗ ನಾ ಮಧ್ಯಾಹ್ನ ಊಟ ಮಾಡ್ಲಿೋ, ಇನ್ನು ಇನ್ನೊಂದ್ ಸ್ವಲ್ಪ ತಿಂತ ರಾತ್ರಿ ಊಟ ಮಾಡ್ಲಿೋ ಅಂತ ಚಿಂತಿ, ಹೊತ್ತಿನ ಟೈಮ್ದಾಗ ಸ್ವಟ್ ಏನಾರು ತಿಂದ ರಾತ್ರಿ ಊಟ ಮಿಸ್ ಆಗಿ ಮಿಡ್ ನೈಟ್ದಾಗ ಹಸಿವೆ ಆದಾಗ ಏನ್ ಆರ್ಡರ್ ಮಾಡ್ಲೇನೋ ಅಂತ ಚಿಂತಿ, ಡೆಲಿವರಿ ಲೇಟ್ ಆಗಿ ನಾ ಅದನ್ನು ತಿಂದ 1,000 ರೀಲ್ ತಿಕ್ಕುದ್ರಾಗ ಮುಂಜಾನೆ 4 ಆಗಿರ್ತದೆ, ಈಗ ನಾ ಮಕ್ಕೋಬೇಕು ಎದ್ದು ಕೂಡ್ಬೇಕು ಅನ್ನೋ ಚಿಂತಿ, ಇಂಟಿ ಮಾಡ್ಕೊತ ಮಕ್ಕೊಂಡ ಮತ್ತೆ ಮುಂಜಾನೆ ಲೇಟ್ ಆಗ್ಯದ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಮಾನ ಹೋಗ್ಬರ್ತೀನಿ. ತಡಿಯಪ್ಪಿ ಒಂದ್ ನಿಮಿಷ, ಸಾರಾತು, ಊಟ ಮಾಡಿ ಹೋಗಂತಿ. ಇಲ್ಲ, ಅಲ್ಲೇ ವಾದ್ಯಾನ್ ಮನ್ಯಾಗ ಏನಾರ ಆರ್ಡರ್ ಹಾಕೋತೀನಿ ತಗೋ. ಏನು? ಅಲ್ಲೇ ವಾದ್ಯಾನ್ ಮನ್ಯಾಗ ಏನಾರ ಆರ್ಡರ್ ಹಾಕೋತೀನಿ. ಆರ್ಡರ್ ಮಾಡ್ತೀನಿ ನೀನು? ಆರ್ಡರ್ ಮಾಡ್ತಿ? ಅವಾಗೇನ್ ಅಡಿಗೆ ಮಾಡ್ಕೊಂಡ್ ನಿಂತೀನಿ ನಾನು, ಕಿಮ್ಮತ್ತಿಲ್ಲ ಅದಕ್ಕ. ನೀ ಎಂತ ಮಗ ಅಂದ್ರೆ ಕೆಲಸಕ್ಕಾಗ್ದವನು, ಕೃತಜ್ಞ, ಮೂರ್ಖ, ಬೇಕಾರ, ಅಸಭ್ಯ, ನಾಚಿಕೆ ಇಲ್ಲದವನು, ಲಜ್ಜೆ ಇಲ್ಲದವನು, ಕೆಟ್ಟ ಬುದ್ಧಿಯವನು, ದರಿದ್ರ, ಘಟಿಯ, ನೀಚ್, ದುಷ್ಟ, ಮೋಸಗಾರ, ಸುಳ್ಳುಗಾರ, ವಂಚಕ, ಸ್ವಾರ್ಥಿ, ಉಪಕಾರ ಮಾಡ್ತಾವ್. ನೀ ಸತ್ತ ಮೇಲೆ ನನ್ ಕಿಮ್ಮತ್ ಗುರ್ತಾಗ್ತೈತ್ ನಿಂಗ. ಸಾಕಮ್ಮ, ಹೋಗ್ಬರ್ತೀನಿ. ಸರ್ ಫೈನ್ ಗೀನ್ ಹಾಕ್ಬೇಡ್ರಿ, ನಮ್ಮ ಮಾಮನು ಪೊಲೀಸ್ನಾಗ್ಯಾರ. ಫೈನ್ ಅಂದ್ರೆ ಫೈನ್ ಅಪ್ಪೆ. ನಾ ಸುಳ್ಳು ಆಡಿದ್ರ ಮಾಮ ಫೋನ್ ಹಚ್ ಕೊಡ್ತೀನಿ, ಮಾತಾಡ್ರಿ. ನಿಮ್ ಮಾಮ ಗೀಮಾಗ ಮಾತಾಡೋ ಸೀನ್ ಇಲ್ಲ, ಫೈನ್ ಕಟ್ನೆ. ಸರ್ ಒಂದ್ಸರಿ ನಮ್ಮ ಮಾಮಂಗ್ ಮಾತಾಡ್ರಿ. ಹಂಗಿದ್ರು 1 ನಿಮಿಷ ನಿಂದ್ರು ನಮ್ ಸರಿಗೆ ಮಾತಾಡ್ಬೇಕಾಗ್ತದ. ಸರ್, ಇವ್ರ ಮಾಮ ಏನೋ ಪೊಲೀಸ್ದಾಗ ಏನಂತ್ರಿ, ಅದಕ್ಕೆ ಫೈನ್ ಹಾಕ್ಬಿಡಲ್ಲತ್ತನ್ರಿ. ಏ ಮಾಮ ನೀನೇತಿ? ಏ ಮಾಮ ಗೀಮ ಏನಿಲ್ಲ, ಫೈನ್ ಕಳ್ಸೋನಿಗೆ. ಏ ಮಾಮ ಫಸ್ಟ್ ನನ್ ಮಾತ್ರ ಕೇಳು. ಮಾಮ ಗೀಮ ಎಲ್ಲ ಏನಿರಲ್ಲ, ರೂಲ್ಸ್ ಎಲ್ರಿಗೂ ಒಂದೇ ಇರ್ತದ, ಅವನಿಗೆ ಫೈನ್ ಕಳ್ಸ ಮೊದಲ. ಬಿತ್ ನೋಡ್ತಮ್ಮ ನಿಂಗ್ ಫೈನ್. ಏ ಮಾಮ ಮೊದಲು ಹೇಳದ್ರ ಕೇಳಿದ, ಗಾಡಿ ನಿಂದೇದ. ಹಾಕಿದಿ ಫೈನ್? ಹ್ಞೂ ರೀ ಸರ್. ಎಷ್ಟದ ಹಾಕಿದಿ? 1200 ರೀ. ಆಯ್ತಾಯ್ತು, ಹೋಗು, ನಾ ಕಟ್ಕೋತೀನಿ ಫೈನ್. ಏನಡ್ದ ದೋಸ್ತ? ಬೈ ಪಲ್ಲ ರೊಕ್ಕ ಕೊಡು, ನಮ್ದು ಆಮೇಲೆ ನಡೀತದೆ ಏನ್ರ. ಏನೋ ನಾವು 1 ಲಕ್ಷ ರೂಪಾಯಿ ಕೊಟ್ಟಂಗ್ ಮಾಡತ್ತಿದಿ. ಲಾಕ್ ಕೊಟ್ಟಿಲ್ಲಪ್ಪ, ಏಸ್ ಕೊಟ್ಟಿನಿ ಅಷ್ಟೇ ಕೊಡು. 85 ಕೊಟ್ಟಿನಿ, ಇಲ್ಲ 85 ಕೊಡು, ನಂಗೆ ಸಾಕು. ಆಯ್ತು, ಚಿಲ್ಲರವ? ಯಾಕ ಚಿಲ್ಲರವ ನೋಡು. ಮತ್ತೆ ಕೇಳತ್ತಾನ ಅವ್ನು ಬರೀ ರೊಕ್ಕ ಕೇಳ. ಎಷ್ಟವ? 15 ರೂಪಾಯಿ. ಈಗ 85 ಕೊಡ್ಬೇಕಲ್ಲ ನೀನು. ಈಗ 100 ರೂಪಾಯಿ ತಗೋ, 15 ರೂಪಾಯಿ 85 ಆಯ್ತು ನೋಡು. ನೀನಂಗೆ ಏಸ್ ಕೊಡ್ಬೇಕು? ನಾನೇ 85 ಕೊಡ್ಬೇಕು. ಕೊಡು, 85 ಕೊಡು ನಂಗೆ. ಅದೇ 85 ಕೊಡ್ಲತ್ತಿದ. ಇದು 100 ತಗೋ, ಅದು 15 85 ಆಯ್ತದ. ಭೈ ಇವ್ ನನ್ ಜೇಬಿನಾಗಿ ನನ್ ಕೇಸದಾಗಿಂದ ರೊಕ್ಕ ನಿನ್ನ ಯಾಕೆ ಕೊಡ್ಲೋ? ನಿನಗೆ 85 ತೊಗೊಂಡಿಲ್ಲ, ನಮ್ಮಲ್ಲಿ 85 ರೂಪಾಯಿ ಕೊಡು. ನಂಗೆ ತಲೆ ಖರ ಮಾಡಬೇಡಿ, ತಲೆ ಖರ. ಮತ್ತೆ ಲಂಗ ಮಾಡ ಇವ್ ಬಿ ತಗೋ, ಎಲ್ಲಾನೇ ತಗೋ. 15 ನಿಂಗೆ 85 ಕೊಡ್ಬೇಕಲ್ಲ, 15 ಇಲ್ಲಿ ಇದು 100 ತಗೋ. ಇನ್ನೊಂದು 15 ಇಲ್ಲವ? ಇಲ್ಲವ. ಹೌದಾ? ಈಗ ನಂಗೆ 85 ರೂಪಾಯಿ ತಾನೇ ನಂದವ ಇವು. ರಾಜ ಯಾರ್ ಗಣಿತ ಕಳ್ಸ್ಯಾರ ಅಣ್ಣ ನಿಂಗ? ಯಾರ್ ಕಲ್ಸರ? ನಂಗೆ ಭಾರಿ ಕಲ್ಸರ್. ರೊಕ್ಕ ಹೆಂಗ್ ಕೊಟ್ಟಿದೆ ಹಂಗ ಇಸ್ಕೊ ಅಂತ ಬಿ ಹೇಳ್ಯಾರ. ನೀ ಹಡಿಸ್ಬೇಡ, ರೊಕ್ಕ ತಾಯಿಲ್ಲ ನನಗ್ ಪೈಲೆ. 85 ರೂಪಾಯಿ ಈಗ ತಗೋ, ಅದು 15. ಏ ನಾ ಅದಕ್ಕೆ ಕಿತ್ಲಾಕ್ ಕೊಡ್ಲಿ ನಂದ್ರ ರೊಕ್ಕ ನಿನಗ? ಮತ್ತೆ ಎಷ್ಟ್ ಕೊಡ್ಲಿ ನಿನಗ? ಅವತ್ 85 ಕೊಟ್ಟ, 15 ಕೊಡ್ಲಿ. ಚಿಲ್ಲರ್ ಮಾಡ್ಕೊಂಡ್ ಬರ್ತೇವೆ. ಏ ಅಪ್ಪ, ಇದು ತೆಗಿರೋದು ಜಲ್ದಿ ತೆಗಿ. ಯಪ್ಪನೇ ಅವ್ರೆ ನೋಡತ್ತೀನಿ ನನ್ ದೋಸ್ತ್ ಹೆಂಗ್ ಚಿಲ್ಲರ್ ಆಟ ಆತ. ನನ್ ಸರಿ ಚಿಲ್ಲರ್ ಮಾಡ್ಕೊಂಡ್ ಬರ್ತೇವ್ರಿ ಅಣ್ಣ. ಅವಾಗೆ ಮಾಡ್ಕೊಡ ಬಂದು ಇಟ್ ಆಯ್ತಿತ್ತೇನ? ಮತ್ತೆ ಭೇಟಿಯಾಗೋಣ. ನಮಸ್ಕಾರ.